ಏಯ್ ಏನು ನೀನು ಪಬ್ಲಿಕಲ್ಲಿ ಮರ್ಯಾದೆ ತೆಗಿತಾ ಇದೆಯಾ? ಇರ್ಲಿ ಬಿಡು ಆಪ್ತ ಮಿತ್ರ. ಇಲ್ಲಿ ಯಾರಿದ್ದಾರೆ? ನಾವು ತಾನೇ. ಮದುವೆ ಮನೆ ಅಂದಾಗ ಅದೆಲ್ಲ ನಡೀತಾನೆ ಇರೋದು. ಅಲ್ಲ ನಾವೇ ಸರ್. ಅಮ್ಮ ಏನು ಅಂದ್ಕೊಳ್ಳಿಲ್ಲ ತಾನೆ? ಹಂಗಿದ್ರೆ ಪರವಾಗಿಲ್ಲ, ನಮ್ಮವರೇ ಬಿಡಿ. ಸರಿ ಶಾಸ್ತ್ರ ಶುರು ಮಾಡೋಣ. ಮೊದಲು ಹುಡುಗಿ ಕೈಗೆ ಹುಡುಗನೇ ಮೆಹಂದಿ ಹಚ್ಚಬೇಕು. ನಾನಾ? ಯಾಕಜ್ಜಿ? ಅದೆಲ್ಲ ಪದ್ಧತಿ ಕಣಪ್ಪ. ಹುಡುಗಿ ಕೈಗೆ ಮೆಹಂದಿ ಹಾಕಿದಾಗ ಅದು ಎಷ್ಟು ಕೆಂಪಾಗುತ್ತೋ ಅಷ್ಟೇ ಹುಡುಗ ಹುಡುಗಿನ ಪ್ರೀತಿಸ್ತಾನೆ ಅಂತ ಅರ್ಥ. ಹ್ಞೂ ಕಣ ಮಗನೇ, ಬೆಳಗ್ಗೆ ಮಲ್ಲಿ ಕೈ ತೊಳೆದ್ಮೇಲೆ ನಿನ್ನ ಬಂಡವಾಳ ಏನು ಅಂತ ಗೊತ್ತಾಗೋದು. ಅದೇನಾದರೂ ಫುಲ್ಲು ರೆಡ್ ಇತ್ತಾ ನೀನು ಬಚಾವು, ಇಲ್ವಾ ಲೈಫ್ ಲಾಂಗ್ ಬೆಂಡೆತ್ತಾಳೆ. ಅದಕ್ಕೆ ಹೇಳಿದ್ದು ನಾನು. ಆಪ್ತ ಮಿತ್ರ, ನೀ ಸ್ವಲ್ಪ ನಿಂತ್ಕೊಳ್ಳ. ನೋಡಪ್ಪ, ಹಂಗೇನೂ ಆಗೋದಿಲ್ಲ. ಬಾ, ನೀ ಮೆಹಂದಿ ಹಾಕ್ಬಾ. ನೀನು ಇದೆಯಲ್ಲ ಅಜ್ಜಿ, ನೀವು ಆಗಾಗ ಬೈತಾ ಇರ್ಬೇಕಜ್ಜಿ. ಅದೇ ನನಗೆ ಆಶೀರ್ವಾದ ಇದ್ದಂಗೆ. ಆಶೀರ್ವಾದ ಮಾಡಿ ಅಜ್ಜಿ. ಚೆನ್ನಾಗಿ ಬೆಣ್ಣೆ ಹಚ್ತೆ ಕಣ. ಅಯ್ಯೋಯ್ಯೋ ಏನಜ್ಜಿ ಸುಮ್ಮನೆ ನಿಜ ನೋಡಿದ್ಬಿಟ್ರಿ. ಬಾ ಹಾಕ್. ಅಯ್ಯೋ ಅಜ್ಜಿ, ನನಗೆ ಗೌರಂಟಿ ಎಲ್ಲ ಹಾಕಕ್ಕೆ ಬರಲ್ಲ. ಅದೇನು ಬ್ರಹ್ಮವಿದ್ಯೆ ಏನೋ? ಅದನ್ನು ಏನು ಕಲಿತೇ ಬರಬೇಕಾ? ನಿನಗೆ ಬರಲ್ಲ ಯಾವುದಿಲ್ಲ? ನಿನಗೆ ಹೆಸರು ಬರೆಯೋಕ್ಕಾರ ಬರ್ತಿಲ್ಲ? ಅದನ್ನೇ ಬರೀ. ಆಮೇಲೆ ಆ ಹುಡುಗಿ ಮುಂದಿನ ಕೆಲಸ ನೋಡ್ಕೊತಾಳೆ. ಹೋಗ ಬರೀ. ಇದೇನೋ ಹುಡುಗ, ನಿನ್ನ ಹೆಸರು ಬರಿ ಅಂದ್ರೆ ಇದೇನಿದು? ಎರಡೇ ಅಕ್ಷರ ಬರಿತಾವನೆ. ಆಹಾ ಡೇ, ನಿನ್ನ ತಂದೆ ಸ್ಥಾನದಲ್ಲಿ ನಿಂತಿದ್ದಕ್ಕೂ ಸಾರ್ಥಕ ಆಯ್ತು ಕಣ. ಅಜಯ್, ಕಿಲಾಡಿ ನನ್ನ ಮಗ. SM ಅಂದ್ರೇನು ಗೊತ್ತಾ? S ಫಾರ್ ಸುನಿಲ, M ಫಾರ್ ಮಲ್ಲಿ. ಇಬ್ಬರನ್ನು ಒಟ್ಟಿಗೆ ಹಾರ್ಟಲ್ಲಿ ಕೂಡ ಹಾಕ್ಬಿಟ್ಟವನೆ. ಭಾರಿ ಇದ್ಯಪ್ಪ ನೀನು ನಿಮ್ಮ ಅಪ್ಪನಂಗೆ. ಬಾವಾ, ನಿಮ್ಮ ಮದುವೆಲಿ ಅಕ್ಕಂಗೆ ನೀವು ಗೋರಂಟಿ ಹಚ್ಚಿರ್ಲಿಲ್ಲ ಅನ್ಸತ್ತೆ. ಗೋರಂಟಿಗೆ ಆಬ್ಸೆಂಟ್ ಆಗಿದ್ರಿ ನೀವು. ಅಯ್ಯೋ ಜೀವ, ಮಿಂಚಿ ಹೋದಕ್ಕೆ ಚಿಂತಿಸಿ ಫಲವಿಲ್ಲ ಅನ್ನೋ ಥರ ಯಾಕೋ ಇದೆಯಾ? ಈಗಲೂ ಅಲ್ಲೇ ಇದ್ದಾರಲ್ಲೋ ನೋಡಲ್ಲಿ ನಿಮ್ಮ ಅಕ್ಕ ಭಾವ. ಈಗಲೂ ಹಾಸ್ಬಾರ್ಣ ಬಿಡು ಗೆಳೆಯ. ಇದು ನಿನ್ನ ಅಗ್ನಿ ಪರೀಕ್ಷೆ ಕಣು. ನಿನ್ನ ಅತ್ತಿಗೆನ ಎಷ್ಟು ಪ್ರೀತಿಸ್ತಾ ಇದೆಯಾ ಅಂತ ಇದ್ರಲ್ಲಿ ಗೊತ್ತಾಗಬೇಕು. ಹಾಕೋ ನನ್ನ ಮಗನ ಗೋರಂಟಿ ಹಾಕ್ಬಿಡೋ. ಯಾವ ಕಲರಿಗೆ ತಿರುಗಬೇಕು ಅಂದರೆ ಈ ಸಿಗ್ನಲಲ್ಲಿ ರೆಡ್ ಲೈಟ್ ಫಳಫಳ ಅಂತ ಹೊಳಿತಿರುತ್ತಲ್ಲ, ಆ ಥರ ಹೊಳಿಬೇಕು. ಹಂಗಾಕೋ. ನನ್ನ ಮನೆ ಅದೇನು ಡಬ್ಬ ಕಂಪ್ಯಾರಿಸನ್ನು ನೋಡೋ. ನಾನು ನನ್ನ ಹೆಂಡ್ತಿನ ತುಂಬ ಪ್ರೀತಿಸ್ತೀನಿ. ನೀನು ನಿನ್ನ ಹೆಂಡ್ತಿ ಕೈಗೆ ಗೋರಂಟಿ ಹಚ್ಚಪ್ಪ. ನಿನ್ನ ಲವ್ ಟೆಸ್ಟ್ ಆಗ್ಬಿಡ್ಲಿ. ಅದೇನು ಕಲರ್ ಬರುತ್ತೆ ಅಂತ ನಾನು ನೋಡ್ತೀನಿ. ಹಲೋ, ಅದಕ್ಕೆ ಚಾನ್ಸೇ ಕೊಟ್ಟಿಲ್ಲಮ್ಮ. ನೆನ್ನೆನೆ ಸಾಕಾತಾಗ ಹಾಕ್ಬಿಟ್ಟಿದ್ದೀನಿ. ತೋರ್ಸೆ. ಸರಿಯಾಗಿ ತೋರ್ಸೆ. ಹೆಂಗೆ ಪಳ ಪಳ ಅಂತ ಇಲ್ವಾ? ಎಲ್ಲ ಅಳಸೋಗಿದೆ. ಎಲ್ಲ ನಿನ್ನ ಕೆನ್ನೆ ಮೇಲೆ ಇದೆ. ಈ ಡವೆಲ್ಲ ಬೇಡ, ಮಾತು ಬರ್ಸ್ಬೇಡ. ನೀನು ಸುಮ್ಮನೆ ಹಾಕು. ಅಜ್ಜಿ ಏನು ನೋಡ್ತಾ ಇದ್ದೀರಾ? ಎಳ್ಕೊಂಡು ಹೋಗಿ ಅವ್ರನ್ನ. ಗುಂಡು ಬಾರ. ಬೇಡ ನನಗೆ ತುಂಬ ಕೆಲಸ ಇದೆ. ನೀವು ಹಳಚು. ಕೆಲಸ ಮಾಡೋಕ್ಕೆ ಏನಿಲ್ಲ, ಕಮ್ಮಿನ ಇದ್ದೀವಿ. 1 2 3 4 5 ಬೇಕಾದ್ರೆ ಇನ್ನೊಂದು 10 ಜನನ ಕರೆಸ್ತೀನಿ. ನೀವು ಅಯ್ಯೋ ನೀವು ನೋಡ್ತಾ ಇದ್ರಲ್ಲ. ಅಜಯ್ ಕೊಡಿ ಕೊಡಿ. ಏನು ಮಾಡ್ತೀರಿ ಅವಾಗ? ಕೊಡಿ ಬನ್ನಿ. ಬನ್ನಿ ಬರ್ಬೇಕಂಗೆ. ಯಾವ ಡಿಸೈನ್ ಮಾಡಲಿ ಮೇಡಮ್? ನೋಡಿ, ನೀವು ಆರ್ಟಿಸ್ಟಿಕ್ ಆಗಿ ಏನು ಮಾಡಕ್ಕೆ ಹೋಗ್ಬಿಡಿ. ಸುಮ್ಮನೆ ಒಂದು ಡಾಟ್ ಇಳಿ ಸಾಕು. ಎಲ್ಲರೂ ನೋಡ್ತಿದ್ದೆ. ನನ್ನ ಟ್ಯಾಲೆಂಟ್ ತುಳಿತಾ ಇದ್ದೀರಾ ನೀವು? ಹಾಗೆಲ್ಲ ಏನಿಲ್ಲ, ನನಗೆ ಕೆಲಸ ಇದೆ, ಪ್ಲೀಸ್.
ಆಪ್ತ ಪಿತ್ರ ಏನಜ್ಜಿ ಅಲ್ಲಿ ಮೆಹಂದಿ ಹಾಕ್ತಿದ್ರೆ ನೀವು ಬಾಯಿ ತೆರ್ಕೊಂಡೆಲ್ಲ ನೋಡ್ತಾ ನಿಂತಿದ್ದೀರಲ್ಲ. ಇನ್ನೇನು ಮಾಡೋದು? ಏನು ಬೋರ್ ಆಗಲ್ವಾ ನಿಮಗೆ? ಮದುವೆ ಮನೆ ಅಂದಮೇಲೆ ಸಡಗರ ಇರ್ಬೇಕಲ್ವಾ? ಏನಾದರೂ ಒಂದು ಕಾರ್ಯಕ್ರಮ ಮಾಡ್ರು. ಕರೆಕ್ಟ್ ಅಜ್ಜಿ, ಮದುವೆ ಅಂದ್ರೇ ಒಂಥರ ಮನರಂಜನೆ ಇದ್ದಂಗೆ ಇರಬೇಕು, ಒಂಥರ ಏಕಾದಶಿ ಉಪವಾಸ ಆಗಬಾರ್ದು. ಏನು ಮಾಡೋದು ಏನು ಮಾಡೋದು ಅಜ್ಜಿ, ನೀವೇ ಐಡಿಯಾ ಕೊಡಿ, ಅದ್ರ ತಕ್ಕಂಗೆ ಮಾಡ್ಬಿಡ್ತೀವಿ. ಯಾಕೆ ನಿನ್ಗೇನು ಗೊತ್ತಿಲ್ವಾ? ಆಹಾ, ಊರ್ನವರೆಲ್ಲ ಮಾತಾಡೋದನ್ನ ನೀವು ಒಬ್ಬನೇ ಮಾತಾಡ್ತೀಯಾ? ಇಂಥದ್ದೇನು ಗೊತ್ತಾಗಲ್ವಾ ನಿನಗೆ? ಈ ಹಾಡೋದು ಡ್ಯಾನ್ಸ್ ಮಾಡೋದು ಮಾಡ್ರು. ಕರೆಕ್ಟ್. ಆಹಾ ಅಜ್ಜಿ, ಕರೆಕ್ಟಾಗಿ ಹೇಳಿದ್ರಿ ನೋಡಿ. ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಹುಡುಕಾಡಿದ್ರಂತೆ, ಹಂಗಾಯ್ತು. ಹಾಡು ಅಂತಿದ್ದಂಗೆ ನೆನಪಾಯ್ತು. ಪಕ್ಕದಲ್ಲೇ ಇದಾರಲ್ಲ, ಹಾಡ್ಸೋಣ ಬಿಡಿ. ನಿನ್ನ ಹೆಂಡತಿ ಹಾಡ್ತಾಳೇನೋ? ನಾನಾ? ಅಯ್ಯೋ ಅಜಯ್, ನಮ್ಮ ಜೀವ ಸಕ್ಕತ್ತಾಗಿ ಆಡ್ತಾನೆ. ಹೌದೇನೋ? ಹಾಗಾದ್ರೆ ಸುಡು ಹಚ್ಕೊಳ್ರ. ಏಯ್ ಬೇಡ ಬೇಡ ಬೇಡ, ನಾನು ಹಾಡಿ ತುಂಬ ದಿನ ಆಗಿದೆ, ಟಚ್ ಬಿಟ್ಟು ಹೋಗ್ಬಿಟ್ಟಿದೆ. ಇನ್ನೊಂದ್ಸಲ ಯಾವಾಗಲಾರು ಹಾಡ್ತೀನಿ ಆಯ್ತಾ? ಯಾಕೆ ಮಹಿ, ಮನೇಲಿ ಹಾಡಕ್ ಬಿಡಲ್ವಾ? ಹಾಗೇನಿಲ್ಲ, ಅದು ಬಿಸ್ನೆಸ್ ಅದು ಇದು ಅಂತ ಟೆನ್ಷನಲ್ಲಿ ಅವ್ನು ಹಾಡೇ ತುಂಬ ದಿನ ಆಗೋಯ್ತು. ನಾನು ನಿನ್ನ ಹಾಡು ಕೇಳಿ ತುಂಬ ದಿನ ಆಯಿತು ಜೀವ. ನೀನು ಹಾಡು ಇವತ್ತು ಮಹಿ ಬೇಡ ಪ್ಲೀಸ್, ಕಮೋನ್ ಜೀವ. ಲೋ ಜೀವ, ಕೋಗಿಲೆ ಕೂಗದೆ ತುಂಬ ದಿವಸ ಸೈಲೆಂಟ್ ಆಗಿದ್ದು ಬಿಟ್ರೆ ಅದಕ್ಕಾಗೆ ಆಗ್ಬಿಡುತ್ತಾ? ಕೋಗಿಲೆ ಯಾವತ್ತಿದ್ರು ಕೋಗಿಲೆನೇ ಕಣ, ಹಾಡಲ್ಲ. ಸರಿ, ಓಕೆ ಆಯ್ತು. ಅದು ಸೂಪರ್ ಸೂಪರ್ ಜೀವ, ಸೂಪರ್ ಸೂಪರ್. ಅಮೃತಧಾರೆ, ನನ್ನೊಲವ ಅಮೃತಧಾರೆ.